ಇನ್ನು ಡೇಟಾ ಈಗ ಸರ್ ಅವು ಎರಡು ಡಿಲೀಟ್ ಮಾಡಿರಲ್ಲ ನಂಗೆ ಬೇಕಾಗಿದ್ರಿ ಮತ್ತೆ ಏನಂತೀರಿ ಶಾರ್ಟ್ಕಟ್ ಕೀ ರೀ Ctrl+Z ರೀ. ಇನ್ನಿದು ಡೇಟಾ ವ್ಯಾಲಿಡೇಷನ್, ಇದು ಭಾಳ ಇಂಪಾರ್ಟೆಂಟ್ ರೀ. ಎಕ್ಸಾಂಪಲ್ ಈಗ ಒಂದಷ್ಟು ಓಕೆ ಇಲ್ಲಿ ಡೇಟಾ ಬರ್ತ್ ಓಕೆ ನಮ್ಗೆ ಎಕ್ಸಾಮ್ದಾಗ ಇದು ಮಾಡಿರ್ತಾನೆ ನೋಡ್ರಿ, ಏನಂದ್ರೆ ಇಂತಿಷ್ಟೇ ವಯಸ್ಸಿರಬೇಕು ಅಥವಾ ಈ ದಿನಾಂಕದಿಂದ ಈ ದಿನಾಂಕದ ಒಳಗಡೆನೇ ಅವ್ರು ಹುಟ್ಟಿರಬೇಕು ಅಂತೆಲ್ಲ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಅಪ್ಲೈ ಮಾಡ್ತಿರ್ತಾರೆ. ಅಂಥದ್ದೇ ನನಗೆ ಇಲ್ಲಿ ಕೊಡ್ಬೇಕಾಗಿದ್ರಿ. ಇದು ಡೇಟ್ ಆಫ್ ಬರ್ತ್ ಬದಲಿ ನಾವು ಏಜ್ ಅಂತ ತಗೊಳ್ಳೋಣಂತ್ರಿ, ಹೌದ್ರಾ ರೀ? ಸೊ ಏಜ್ ಅಂತ ತಗೊಂಡು ಏನು ಮಾಡೋಣ ಅಂದ್ರೆ ರೀ, ಇದು ಯಾವುದೋ ಒಂದು ಜಾಬ್ ಫಾರ್ಮೇಟ್ ಯಾವ್ದು ಅಂತ ಇಟ್ಕೊಳ್ಳೋಣಂತ. ಇಲ್ಲಿ ಡೇಟಾ ವ್ಯಾಲಿಡೇಷನ್ ಬರೋಣಂತ್ರಿ, ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಂತ ತಗೊಳಂತ್ರಿ. ತಗೊಂಡು ಈ ಒಂದು ಈಗ ನಾವು ಏನೇ ಇಲ್ಲಿ ಎಫೆಕ್ಟ್ ಮಾಡ್ತಿರ್ತೀವಿ ಅದು ಯಾವ ಸೆಲ್ ಸೆಲೆಕ್ಟ್ ಮಾಡಿರ್ತೀರಿ ಆ ಸೆಲ್ಲಿಗೆ ಅಷ್ಟೇ ಅದು ಎಫೆಕ್ಟ್ ಆಗ್ತಿರ್ತದೆ. ಇಲ್ಲಿ ಬರೋಣಂತ, ಇಲ್ಲಿ ವ್ಯಾಲಿಡೇಷನ್ ಕ್ರಿಟೇರಿಯಾ ಕೇಳ್ತಾನೆ, ಏನ್ ಬೇಕಾಗಿದ್ರಿ ಅಲೋ ಮಾಡ್ಬೇಕು. ಏನ್ ಅಲೋ ಮಾಡೋದ್ರಿ? ಇಲ್ಲಿ ಎನಿ ವ್ಯಾಲ್ಯೂ ಏನ್ ಕೊಟ್ಟರು ಅಂತ ತೋಲತ್ತದ, ಹೌದ್ರಾ ರೀ? ಎಕ್ಸಾಂಪಲ್ ಒಂದ್ಸಲ ನೋಡ್ಬಿಡಂಬ್ರಿ ರೀ, ಇಲ್ಲಿ ನಾನು 2 ಕೊಡ್ತೀನಿ ತೋರ್ತದ್ರಿ, ಹೌದ್ರಾ? ಇಲ್ಲಿ 5.8 ಕೊಡೋಣ ಅಂತ ಇದು ಕನ್ಸಿಡರ್ ಆದ್ರೆ ಆಗಿರ್ಬೋದ್ರಾ ರೀ, ತಗೊಂಡದ್ರಿ. ನೆಕ್ಸ್ಟ್ ಸೊ ಈಗ ಅಂದ್ರೆ ಏನ್ ಕೊಟ್ಟರು ತೋಲತ್ತ ಅಂತ ಅರ್ಥ. ಆದ್ರೆ ಈಗ ಅದಕ್ಕೆ ವ್ಯಾಲಿಡೇಟ್ ಮಾಡೋಣಂತ್ರಿ, ಇಲ್ಲಿಗೆ ಬಂದು ಡೇಟಾ ವ್ಯಾಲಿಡೇಷನ್ ಕೊಡೋಣ. ಇಲ್ಲಿ ಏನು ಕೊಡೋಣ ಅಂತಂದ್ರೆ ರೀ ನಂಬರ್ ತಗೊಳಮ್, ಡೆಸಿಮಲ್ ನಂಬರ್ ತಗೊಳಮ್. ಈಗ ಡಾಟಾ ಕೊಡ್ಬೇಕು. ಇಲ್ಲಿ ಏನು ಕೊಡ್ಬೇಕ್ರಿ ಡಾಟಾ? ಎಕ್ಸಾಮ್ ಹೆಂಗಂತಂದ್ರೆ ಈಕ್ವಲ್ ಅಷ್ಟೇ ಇರ್ಬೇಕ್ರಿ, ಅಕ್ಯುರೇಟ್, ಹೌದ್ರಾ ರೀ? ಈ ಒಂದು ಜಾಬಿಗೆ ಬರೀ 28 ಇಯರ್ಸ್ ಇರ್ಬೇಕ್ರಿ, 29 ಆದ್ರೂ ತಗೊಳಂಗಿಲ್ರಿ, 27 ಆದ್ರೂ ತಗೊಳ ಹಂಗೆ ಕಂಡೀಷನ್ ಇತ್ತಂದ್ರೆ ಅದು ಕೊಡ್ಬೋದ್ರಿ. ಈಕ್ವಲ್ ಟು ಬಿಟ್ವೀನ್ ಯಾವ್ದ್ರಿ ಸರ್? ಮಿನಿಮಮ್ 18 ರೀ ಸರ್, ಮ್ಯಾಕ್ಸಿಮಮ್ ಒಂದ್ ಯಾವ್ದೋ ಜಾಬಿಗೆ 28 ಅದ ಸರ್, 30 ಅದ, ಅದನ್ನ ಬೇಕಾಗಿದ್ರಿ, ಅದು ಬಿಟ್ವೀನ್ ಕೊಡೋದ್ರಿ. ಇಲ್ರಿ ನಾಟ್ ಈಕ್ವಲ್ ಟು ಸರ್, ಇದಕ್ಕೆ ಯಾವ್ದಕ್ಕೆ ಹೇಳ್ರಿ 17ಕ್ಕೆ ಈಕ್ವಲೇ ಆಗಿರ್ಬಾರ್ದು ಅಥವಾ 28ಕ್ಕೆ ಈಕ್ವಲೇ ಆಗಿರ್ಬಾರ್ದ್ರಿ. ಈ ಒಂದಿಷ್ಟು ಕಂಡೀಷನ್ಸ್ ಕೊಡೋದ್ರಿ. ಇದನ್ನ ನಾನೇನು ಕೊಡ್ತೀನಿ ಅಂದ್ರೆ ಬಿಟ್ವೀನ್ ಅಂತ ಕೊಡೋಣಂತ್ರಿ, ಯಾವ್ಯಾವ್ದ್ರ ಮಧ್ಯೆ ರೀ. ಎಕ್ಸಾಂಪಲ್ ಇಲ್ಲಿ ಏನ್ ಕೊಡ್ಬೇಕ್ರಿ? ಮಿನಿಮಮ್ ರೀ. ಈಗ ಓಟ್ ಹಾಕ್ಲೇಬೇಕಾಗ್ಯದ ಅಂದ್ರೆ ನಮಗೇನು ಕೇಳ್ತಾನ್ರಿ? ಮಿನಿಮಮ್ ಏಜ್ ಇರ್ತದೆ, ಅದಕ್ಕೆ ಮ್ಯಾಕ್ಸಿಮಮ್ ಏಜ್ ಇಲ್ಲಿ ಬಿಡ್ರಿ, ನಾವು ಅಜ್ಜ ತಾತಗಳಿಗೆ ಎತ್ಕೊಂಡ್ಬಂದು ಓಟ್ ಹಾಕಿಸ್ತೀವಿ, ಹೌದಲ್ರಿ? ಆದ್ರೆ ಈಗ ನಮಗೊಂದು ಯಾವುದೋ ಜಾಬಿಗೋಸ್ಕರ ಬೇಕಾದ ಅಂತ ಇಟ್ಕೊಳ್ಳೋಣ, ಅಲ್ಲಿ ಮಿನಿಮಮ್ ಎಷ್ಟು ಇರ್ಬೇಕಂತ ಹೇಳ್ಯಾರ್ರಿ? ಒಂದು 20 ಇಯರ್ಸ್ ಮಿನಿಮಮ್ ಕೇಳ್ಯಾರ್ರಿ. ಇನ್ನು ಮ್ಯಾಕ್ಸಿಮಮ್ ಎಷ್ಟು ಹೇಳ್ಯಾರಿ ಸರ್? ಒಂದು 30 ವಯಸ್ಸು ಹೇಳ್ಯಾರ ಅಂತ ಇಟ್ಕೊಳ್ಳೋಣಂತ್ರಿ. ಈ ಎರಡರ ಮಧ್ಯೆ ಅಂದ್ರೆ 20 ವಯಸ್ಸಿನಿಂದ 30 ವಯಸ್ಸಿನ ಮಧ್ಯೆ ಇರುವಂತವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಅಂತ ಹೇಳ್ಯಾರಿ. ಒಟ್ಟು ಓಕೆ ಅಂದ್ಬಿಡೋಣಂತ್ರಿ. ಈಗ ಇಲ್ಲಿ ಕೊಡೋಣಂತ್ರಿ, ಈಗ ವ್ಯಾಲ್ಯೂ ಕೊಟ್ಟು ನೋಡ್ರಿ, ಇದಕ್ಕೆ 19 ಕೊಡೋಣ. ಬರಂಗಿಲ್ರಿ, ಅವ್ನು ಬರ್ತದೆ ಏನಂದ್ರೆ ದ ವ್ಯಾಲ್ಯೂ ಎಂಟರ್ಡ್ ಇಸ್ ನಾಟ್ ವ್ಯಾಲ್ಯೂಡ್, ಹೌದ್ರಾ ರೀ? ಯಾಕಂದ್ರೆ 19 ವಯಸ್ಸದ ನಾವು ರಿಜೆಕ್ಟ್ ಮಾಡ್ತೀವ್ರಿ. ನೆಕ್ಸ್ಟ್ ಈಗ 20 ಕೊಡೋಣ್ರಿ ಸರ್, ತಗೊಳ್ತಾನ್ರಿ. 29 ಕೊಡೋಣ್ರಿ, ತಗೋತಾನ್ರಿ. ಸರ್ ಅವನಿಗೆ 30 ಏಜ್ ಆಗಿ ಒಂದೇ ಒಂದಿನ ಎಕ್ಸ್ಟ್ರಾ ಆಗ್ಯದ್ರಿ, ತಗೊಳಂಗಿಲ್ರಿ, ಹೌದ್ರಾ ರೀ? ಅಂದ್ರೆ ಡೇಟಾ ವ್ಯಾಲಿಡೇಷನ್ ಅಂದ್ರೆ ಏನ್ರಿ? ಯಾವ್ದಾದ್ರು ಒಂದು ಸೆಲ್ಗೆ ನನಗೆ ಬೇಕಾದಂತೆ ವ್ಯಾಲಿಡ್ ಮಾಡ್ಕೊಳ್ಳೋದ್ರಿ. ಅಂದ್ರೆ ಇಂತಿಷ್ಟು ಈಗ ನಾನು ಹೇಳ್ತಲ್ರಿ 20 ಇಂದ 30 ತನಕ ಬೇಕು ಅಥವಾ ಈಕ್ವಲ್ ಟು ಎಕ್ಸಾಕ್ಟ್ಲಿ ಇಷ್ಟೇ ಬೇಕು, ಹೌದಾ? ಈ ತರ ಏನಾದ್ರೂ ವ್ಯಾಲಿಡೇಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಯಾವ್ದ್ರಿ? ಡಾಟಾ ವ್ಯಾಲಿಡೇಷನ್ ಎನ್ನುವ ಆಯ್ಕೆ ತಿಳಿಲತ್ತದ್ರೆ ರೀ. ಓಕೆ ಸರ್, ನೆಕ್ಸ್ಟ್ ರೀ, ಇಲ್ಲಿ ಇನ್ನೊಂದು ಮ್ಯಾಲ ಏನೋ ಇತ್ತಲ್ರಿ ಸರ್ ಅಂದ್ರೆ ಇನ್ಪುಟ್ ಮೆಸೇಜ್ ರೀ. ಇದಕ್ಕೆ ಏನಾದ್ರು ಒಂದಿಷ್ಟು ಮೆಸೇಜ್ ಕೊಡ್ಬೋದ್ರಿ. ಎಕ್ಸಾಂಪಲ್ ಅಲರ್ಟ್ ಅಂತ ಕೊಡ್ತೀನಿ ರೀ. ಅಲರ್ಟ್ ಅಂತ ಕೊಟ್ಟು ಇದನ್ನ ಎಕ್ಸ್ಕ್ಲಾಮೇಟರಿ ಹಾಕ್ಬೇಡ ಅಂತ. ಏನಂತಂದ್ರೆ ರೀ ಇಲ್ಲೊಂದು ಕೊಡ್ಬೋದು ನಾವು ಮಾಹಿತಿ, ಕೈಂಡ್ಲಿ ಎಂಟರ್ ವ್ಯಾಲಿಡ್ ಡೇಟಾ, ಅಥವಾ ನಾವೇನು ಕೊಡೋಣ ಅಂತಂದ್ರೆ ವ್ಯಾಲಿಡ್ ಏಜ್ ಅಂತ ಕೊಡೋಣ ಅಂತ್ರಿ. ಓಕೆ, ಇದಕ್ಕೆ ಓಕೆ ಅಂಬೋಣ. ಈಗ ಇಲ್ಲಿ ನೋಡ್ರಿ ಬಂತು ನೋಡ್ರಿ, ಕಾಣತ್ತದ್ರೆ ರೀ? ನಾವು ಯಾವ್ದಾರ ಹಿಂಗೆ ಒಯ್ದಾಗ ಇಲ್ಲಿ ತೋರಿಸ್ತಿರ್ತೇವೆ, ಸಣ್ಣದ ಹಿಂಗೆ ಬಂದು ಹೋಗ್ತಿರ್ತಲ್ರಿ, ಅದ್ರ ಹಾಗೆ ನಾವು ಇಲ್ಲಿ ಏನಾರ ಕೊಡ್ತೀರಂತಂದ್ರೆ ಈ ತರ ರೀ. ಎಕ್ಸಾಂಪಲ್ ಇಲ್ಲಿ ಇದ್ರಿ ಅದನ್ನ ಬಂದಿರ್ತದೆ, ಬೇರೆ ಕೊಡೋದ್ರು ಹೋಗ್ತದ್ರಿ. ಈಗ ಇಲ್ಲಿ ಬಂದ್ರೆ ಅಂತ ಇಟ್ಕೊಡ್ರಿ, ಇದು ಕ್ಲಿಕ್ ಮಾಡಿದ್ರೆ ಅಂತ ಇಟ್ಕೊಡ್ರಿ, ಅವಾಗ ಹೇಳ್ತಾನೆ ನಿಮಗೆ ಕೈಂಡ್ಲಿ ಎಂಟರ್ ವ್ಯಾಲಿಡ್ ಏಜ್, ಅಥವಾ ಇದನ್ನು ಕೊಡ್ಬೋದು ನೀವು ಬೇಕಾದ್ರೆ. ಇದ್ರಾಗ ಈ ವಯಸ್ಸಿನಿಂದ ಈ ವಯಸ್ಸಿನ ತಕ್ಕ ಅಷ್ಟೇ ಏಜ್ ಕೊಡ್ರಿ. ಕೆಲವೊಂದು ಕಡೆ ನೀವು ಯಾವ್ದಾರ ಎಂಟ್ರಿ ಮಾಡಕ್ ಹೋದಾಗ ಹೇಳ್ತಿರ್ತಾರೆ, ನೇಮ್ ಅಂತ ಬಂದ ತಕ್ಷಣ ಏನ್ ಹೇಳ್ತಾ ನಮಗಂತಂದ್ರೆ ಪ್ಲೀಸ್ ಎಂಟರ್ SSLC ಆಸ್ ಪರ್ SSLC ಅಂತ ಹೇಳ್ತಿರ್ತದೆ, ಅಥವಾ ಪ್ಲೀಸ್ ಎಂಟರ್ ಯುವರ್ ನೇಮ್ ಆಸ್ ಪರ್ ಯುವರ್ ಆಧಾರ್ ಕಾರ್ಡ್ ಅಂತ ಹೇಳ್ತಿರ್ತಾರೆ. ಆ ತರ ಮಾಹಿತಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದು ರೀ. ಇದು ನಮ್ಮ ಪರೀಕ್ಷೆದಾಗ ಅಷ್ಟರ ಮಟ್ಟಿಗೆ ಕೇಳಲ್ಲ, ಸುಮ್ಮನೆ ಅದು ಮೆಸೇಜ್ ಕಂಡದ ಅಂತ ಹೇಳಿನ್ರಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಇದು ಹಿಂಗೆ ಬಂದಿತ್ತಲ್ರಿ ಸರ್, ಅದಕ್ಕೆ ಇನ್ನೊಂದ್ಸಲ ಅವು ಏನು ಬ್ಯಾಡೆ ಬೇಡದಕ್ಕೆ, ಇದು ನಮ್ಮ ಎಕ್ಸಾಮ್ದಾಗ ಬರಂಗಿಲ್ಲ. ಬಟ್ ವ್ಯಾಲಿಡ್ ಅಂತ ಅನ್ನೋದು ಕೇಳ್ತಾನ, ಅದು ಇದು ಚಲೋ ಕಲಿಬೇಕಷ್ಟೇ ರೀ. ಓಕೆ, ಮುಂದಕ್ಕೆ ಹೋಗೊಂಡ್ರೆ ರೀ. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಬರೋದು ಯಾವ್ದು ಇಲ್ಲಿ ಅದಲ್ರಿ, ಇದನ್ನ ನಾವು ಕ್ಲಿಯರ್ ಅಂತ ತೆಗೆದ್ರೆ ಕ್ಲಿಯರ್ ಆಗಿರುತ್ತೆ ಅಷ್ಟೇ ರೀ, ಹೌದ್ರಾ ರೀ? ವ್ಯಾಲಿಡೇಷನ್ ಎಲ್ಲ ಸರ್ಕಲ್ ಕ್ಲೀನ್ ಮಾಡೋದ್ರಿ ಇದನ್ನು. ಇದು ಡೇಟಾ ವ್ಯಾಲಿಡ್ ಅಂತ ಅನ್ನೋದು ಏನದಲ್ಲ, ಇದು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಇನ್ನು ಕನ್ಸೋಲಿಡೇಟ್ ಅಂತ ಹೇಳ್ತಾರೆ. ಈ ಕನ್ಸೋಲಿಡೇಟ್ ಅಂತಂದ್ರೆ ರೀ
ಒಂದುಗೂಡ್ಸೋದ್ರಿ. ಎಕ್ಸಾಂಪಲ್ ನಾವು ಫಸ್ಟಿಗೆ ಮಾತಾಡಿದೀವಿ ಏನಂದ್ರೆ ಶೀಟ್ ಒಂದಾಗ ಎಕ್ಸಾಂಪಲ್ ಹೇಳೋಣ್ರಿ. ಶೀಟ್ ಒಂದಾಗ ಏನಂತಂದ್ರೆ ಫೀಸ್ ಕಲೆಕ್ಷನ್ ಅದ ರೀ. ಶೀಟ್ ಟೂದಾಗ ಏನದಂದ್ರೆ ಎಕ್ಸ್ಪೆಂಡಿಚರ್ ಅದ ರೀ. ಎಕ್ಸಾಂಪಲ್ ಯಾವುದೋ ಒಂದು ಟ್ಯೂಷನ್ ನಡೆಸ್ತೀವಿ, ಏನೊಂದು ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಅಲ್ಲೆಲ್ಲ ದುಡ್ಡನ್ನ ಕಲೆಕ್ಟ್ ಮಾಡ್ತೀವಿ. ದುಡ್ಡು ಕಲೆಕ್ಟ್ ಮಾಡೋ ಆಮೇಲೆ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀವಿ ರೀ. ರೆಂಟ್ ಕೊಟ್ಟಿವಿ ಸರ್, ಲೈಟ್ ಬಿಲ್ ಕೊಟ್ಟಿವಿ, ಅದನ್ನೆಲ್ಲ ಕಟ್ಟಿವಿ ಸರ್. ಅವು ಎರಡು ತೆಗೆದ್ಬಿಟ್ಟು ನಾನು ಒಂದ್ ಕಡೆ ಇನ್ನೊಂದು ಕ್ಯಾಲ್ಸಿ ಮಾಡ್ಬೇಕಾಗ್ಯದ. ಅಥವಾ ಎಕ್ಸಾಂಪಲ್ ಇನ್ನು ಶೀಟ್ ಒಂದಾಗ ಒಂದಿಷ್ಟು ದುಡ್ಡು ಅದಾವ್ರಿ, ಶೀಟ್ ಟೂದಾಗ ಎರಡನೇ ದುಡ್ಡು ಅದಾವ. ಎರಡು ಶೀಟ್ಸ್ ನಂಗೆ ಒಂದು ಶೀಟ್ 3 ಮೇಲೆ ಬ್ಯಾಲೆನ್ಸ್ ಶೀಟ್ ಬೇಕಾಗ್ಯದ್ರಿ. ಆ ತರ ಮಾಡ್ಕೋಬೇಕಾಗಿತ್ತು ಅಂದ್ರೆ ಯಾವ್ದ್ರಿ, ಇದೇ ಕನ್ಸೋಲಿಡೇಟ್ ಅಂತ ಹೇಳ್ತಾರ್ರಿ. ಹೌದ್ರಾ ರೀ? ಈ ಕನ್ಸೋಲಿಡೇಟ್ ಅಂದ್ರೆ ಯಾವ ತರ ಕೆಲಸ ಮಾಡ್ತಂದ್ರೆ, ಇಲ್ಲಿ ಎಕ್ಸಾಂಪಲ್ 2 ಅಂತ ಕೊಟ್ಟಿನ್ರಿ. ಈಗ ಇಲ್ಲಿರುವಂತ ಇನ್ನೊಂದು ಶೀಟ್ 4 ತಗೊಳ್ಳೋಣಂತ. ಶೀಟ್ 4ನಾಗ ಇಲ್ಲಿ 5 ಅಂತ ತಗೊಳ್ಳೋಣಂತ್ರಿ. ಈಗ ಇನ್ನೊಂದು ತಗೊಳ್ಳೋಣಂತ ಶೀಟ್ 5ದಾಗ್ರಿ. ಈಗ ಅವು ಎರಡು ಕ್ಯಾಲ್ಕುಲೇಷನ್ ಆಗ್ಬೇಕಾಗ್ಯದ್ರಿ. ಹೌದ್ರಾ ರೀ? ಈಗ ನಾನೇನಂತ ಕರಿತೀನಿ ಅಂದ್ರೆ ಕನ್ಸೋಲಿಡೇಟ್ ಅಂತ ಕೊಡ್ತೀನಿ ರೀ. ಈಗ ಇಲ್ಲಿ ರೆಫರೆನ್ಸ್ ಕೊಡ್ಬೇಕು ನನಗೆ. ಯಾವ್ಯಾವ ರೆಫರೆನ್ಸ್ ಕೊಡೋದು, ಸಮ್ ಮಾಡ್ಬೇಕಾದ್ರೆ ಬ್ರೌಸ್ ಅಂತ ನೋಡ್ರಿ, ಬರ್ತೇನೋ ಬರೋದಿಲ್ಲ. ಈಗ ಇದೇ ಸೆಲ್ನಾಗೆ ಬೇಕು, ಅದು ಫಾರ್ಮುಲಾ ಕೊಡ್ಬೇಕಾಗ್ತದ್ರಿ. ಕನ್ಸೋಲಿಡೇಟ್ ಫಾರ್ಮುಲಾ ಒಂದೇ ಸೆಕೆಂಡ್ ರೀ. ಇದಕ್ಕೆ ನಾವು ಸೇವ್ ಮಾಡ್ಬಿಡೋಣ ಅಂತ ರೀ. ಓಕೆ, ಸೊ ಇದಕ್ಕೊಂದು ಫಾರ್ಮುಲಾ ಬರ್ತದ್ರೆ ರೀ. ಫಾರ್ಮುಲಾ ತಗೋಬೇಕು. ಬರ್ತದೆ ಸರ್, ಇದು ವ್ಯಾಲಿಡೇಷನ್ ಅಂತ. ಬೇರೆ ಬೇರೆ ಇದ್ರನ್ನ ತಗೋಬೋದು. ಹೌದಾ? ನಾನೇ ಮಿಸ್ಟೇಕ್ ಮಾಡತ್ತೀನಿ. ತಪ್ಪು ಕಂಪ್ಯೂಟರ್ದಲ್ಲ, ನಂದೇ ಆಯ್ತು ರೀ. ಹೌದಾ? ಕೌಂಟ್ ನಾವೇನೇ ಕೊಟ್ಟರು ರೆಫರೆನ್ಸ್ ಮಾತ್ರ ಅದು ಕರೆಕ್ಟಾಗಿ ಕೊಡಲೇಬೇಕು ರೀ. ಇದು ಇಂಪಾರ್ಟೆಂಟ್ ರೀ ನಮಗೆ. ಇಲ್ಲಿ ಶೀಟ್ ಡಾಲರ್ ಬರಲ್ಲ ರೀ. ನೋಡೋಣ ಅಂತ ಅದು ವ್ಯಾಲಿಡೇಷನ್ ನೋಡ್ತೀನಿ ಅಂತ ರೀ. ಫಾರ್ಮುಲಾ ಕೊಡ್ಬೇಕಾದ್ರೆ ಅಷ್ಟೇ ಬರ್ತದೆ ರೀ. ಸೊ ಒಂದು ಗೊತ್ತಿರೋದ್ರಿ, ಕನ್ಸೋಲಿಡೇಟ್ ಏನಂತಂದ್ರೆ ರೀ, ಬೇರೆ ಬೇರೆ ಸೆಲ್ನಾಗಿರುವ ಅಥವಾ ಬೇರೆ ಬೇರೆ ಶೀಟ್ನಲ್ಲಿರುವ ಸೆಲ್ಗಳಲ್ಲಿರೋ ಮಾಹಿತಿಯನ್ನು ಒಟ್ಟಿಗೆ ಕೂಡ್ಸೋದಂತ್ರಿ. ತೋರಿಸಿನ ನಾನು ನಿಮಗೆ ಅದನ್ರಿ. ನೆಕ್ಸ್ಟ್ ಇನ್ನು ವಾಟ್ ಇಫ್ ಎನಲೈಸಿಸ್ ಅಂತದ ರೀ. ಸೊ ವಾಟ್ ಇಫ್ ಅಂದ್ರೆ ನಮ್ಗೆ ಗೊತ್ತಾಗಿದೆ ಸರ್. ಇಫ್ ಅಂದ್ರೆ ರೀ ಟ್ರೂ ಕಂಡೀಷನ್ ರೀ. ಈಗ ನನಗೆ ಯಾವ್ದಾದ್ರು ಒಂದಿಷ್ಟು ಕಂಡೀಷನ್ ಅನ್ನ ಅಪ್ಲೈ ಮಾಡಬೇಕು, ಅದ್ರಾಗ ವಾಟ್ ಅಂತ ಸೇರಿಸ್ಬೇಕ್ರಿ. ವಾಟ್ ಅಂದ್ರೆ ಏನ್ರಿ? ಅದೇ ವಾಟ್ ಅಂದ್ರೆ ರೀ. ಓಕೆ, ನೆಕ್ಸ್ಟ್ ಸೊ ಸಿನಿಯರಿಯೋ ಮ್ಯಾನೇಜರ್ ಇದನ್ನು ಆಕ್ಟಿವ್ ಇಲ್ಲ ರೀ. ಒಂದು ಸೆಕೆಂಡ್ ರೀ. ಗೋಲ್ ಸೀಕ್. ಓಕೆ, ನೆಕ್ಸ್ಟ್ ಇಲ್ಲಿ ಎರಡು ವ್ಯಾಲ್ಯೂ ಕೊಡೋಣಂತ್ರಿ, ಎಂಟ್ರಿ ಮಾಡೋಣ ಅಂತ. ಇದಕ್ಕೆ ಸಮ್ ಮಾಡೋಣಂತ್ರಿ. ಸಮ್ ಫಾರ್ಮುಲಾ ನಮ್ಗೆ ಗೊತ್ತದ ಸರ್, A1 ಪ್ಲಸ್ A2 ರೀ. ಓಕೆ, ಈಗ ಇದನ್ನು ಕೊಟ್ಟಿದ್ದೀನಿ ರೀ. ನಾನು ಈ ಸೆಲ್ಲನ್ನು ಆಯ್ಕೆ ಮಾಡ್ತೀನಿ ರೀ. ಆಯ್ಕೆ ಮಾಡು ಇಲ್ಲಿಗೆ ಬರೋಣಂತ್ರಿ. ವಾಟ್ ಇಫ್ ಇದು ಕಂಡೀಷನ್ ಕೊಡೋದ್ರಿ. ಏನಂದ್ರೆ ಈಗ A3 ಸೆಲ್ ಎನ್ನುವುದು ಏನಂದ್ರೆ, ನೀವು ಏನಾರ ಚೇಂಜಸ್ ಮಾಡ್ರೆ ನನಗೆ ಗೊತ್ತಿಲ್ಲ, ನನಗಲ್ಲಿ ಏನು ಬೇಕಂತಂದ್ರೆ ರೀ 100 ಆಗ್ಬೇಕ್ರಿ. ಏನಾರ ಚೇಂಜಸ್ ಮಾಡ್ರಿ, ಈ ವ್ಯಾಲ್ಯೂ ಏನಾಗಬೇಕು ನನಗೆ 100 ಆಗ್ಬೇಕು ಸರ್. 100 ಆಗ್ಬೇಕಾಗಿತ್ತಂದ್ರೆ ಬೈ ಚೇಂಜಿಂಗ್ ಸೆಲ್, ಯಾವ ಸೆಲ್ ಚೇಂಜ್ ಮಾಡಿದಕ್ಕೆ 100 ಮಾಡ್ತೀರಿ ಅಂತ ಕೇಳತ್ತಾನ್ರಿ.
ಇದ್ರಾಗ ಯಾವ್ದಂತಾರೆ ಯಾವ್ದಾರ ಒಂದು ಸೆಲ್ ರೆಫರೆನ್ಸ್ ಕೊಡ್ಬೋದು ನಾವು A1 ಕೊಡ್ರಿ A3 A2 ಕೊಡ್ರಿ ಏನಾರು ಕೊಡ್ರಿ. ಎಕ್ಸಾಂಪಲ್ ಈಗ ನಾನು A1 ಅಂತ ಕೊಡ್ತೀನಿ ರೀ. ಸೊ ಒಂದು ನೆನಪಿರ್ರಿ, ಈಗ A1 ಎಷ್ಟದ 2 ಅದ ರೀ, A2 ಎಷ್ಟು ಅದ ರೀ 5 ಅದ ರೀ. ಬಟ್ ನನಗೆ ಆನ್ಸರ್ ಎಷ್ಟು ಬೇಕಾಗಿದ್ರಿ ಅಲ್ಲಿ 100 ಬೇಕಾಗಿದ್ರಿ. ಅವಾಗ ನಾನು ಓಕೆ ಅಂತೀನಿ ರೀ, ಇದು 100 ಆಯ್ತು. ಆದರೆ ಇದಕ್ಕೆ 5 ಇತ್ತು ಅಂತಂದ್ರೆ ಇದಕ್ಕಿನ್ನ ಎಷ್ಟು ಕಡಿಮೆ ಬಿದ್ದಂಗೆ ಆಗಿತ್ತು 95 ಕಡಿಮೆ ಬಿದ್ದಿತ್ತು ರೀ. ಅದು 95ನ ಆ್ಯಡ್ ಮಾಡ್ತದೆ ರೀ. ಸೊ ಟಾರ್ಗೆಟ್ ವ್ಯಾಲ್ಯೂ ವಾಸ್ 100 ಆ್ಯಂಡ್ ನಾವೀಗ ಕರೆಂಟ್ ವ್ಯಾಲ್ಯೂನು 100 ಐತಿ. ಯಾವಾಗ ಅಂತಂದ್ರೆ ಯಾವುದಾದ್ರೂ ಒಂದು ವ್ಯಾಲ್ಯೂನ ಚೇಂಜ್ ಮಾಡಿದಾಗ ಅದಕ್ಕೆ ನಾವೇನಂತ ಕೊಡ್ತೀವಿ ಅಂದ್ರೆ ರೆಫರೆನ್ಸ್ಡ್ ಸೆಲ್ ಅಂತ ಕೊಡ್ತೀವಿ. ನಾವು A1 ಏನು ಮಾಡಿದ್ವಿ ಅಂದ್ರೆ ರೆಫರೆನ್ಸ್ಡ್ ಸೆಲ್ ಅಂತ ತಗೊಂಡು ಅದ್ರ ವ್ಯಾಲ್ಯೂನ ಚೇಂಜ್ ಮಾಡಿದ್ವಿ. ಇದ್ರ ಕೆಲಸ ಇಷ್ಟೇ ರೀ. ವಾಟ್ ಇಫ್ ನಾನು ಏನು ಮಾಡ್ಬೇಕು, ಗೋಲ್ ಅಂದ್ರೆ ಏನು ಹೇಳ್ರಿ, ಗುರಿ ರೀ. ನನಗೆ ಗುರಿ ರೀಚ್ ಆಗ್ಬೇಕಾಗ್ಯದ ಅಥವಾ ಹುಡುಕ್ಬೇಕಾಗ್ಯದ ಅಥವಾ ಅದನ್ನ ನನಗೆ ಅಡಾಪ್ಟ್ ಮಾಡ್ಬೇಕು. ಅವಾಗ ಏನಂತೀವಿ ರೀ, ಗೋಲ್ ಸೀಕ್. ಅದು ಯಾವ್ದನ್ನ ಕೊಡ್ತೀರಿ ಆ ವ್ಯಾಲ್ಯೂ ಅಲ್ಲಿ ಚೇಂಜ್ ಆಗಿರ್ತದೆ. ಇದ್ರ ಕೆಲಸ ಇಷ್ಟೇ ರೀ. ಕ್ಲಿಯರ್ ಅದಾವ್ರಿಗೆ ಇಷ್ಟು ರೀ. ಇನ್ನ ಇದ್ರಾಗ ಇನ್ನ ಒಂದು ಆಯ್ಕೆ ಬರ್ತದ್ರಿ, ಅದನ್ನೇ ಓಕೆ ಇಲ್ಲ ಅದ ರೀ. ಸೊ ಒಂದಿಷ್ಟು ಸುಮ್ಮನೆ ಇದು ಬಿಟ್ಟು ಮಾಡಿದ್ರಾಗೆ ಓಕೆ ಇಲ್ಲಿ ಬರೋಣಂತ್ರಿ. ಇಲ್ಲಿ ಕ್ಲಿಕ್ ಮಾಡ್ರಿ, ಇಲ್ಲಿ ಗ್ರೂಪ್ ಅಂತ ಬರ್ತದೆ. ಗ್ರೂಪ್ ಮಾಡ್ಬೇಕಾಗಿದೆ. ಈಗ ಇದನ್ನು ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ. ರೋ ಆಗಬೇಕಾ ಕಾಲಮ್ ಆಗಬೇಕಾ? ಓಕೆ, ಸೊ ಒಂದು ಸೆಕೆಂಡ್ ಇದೆ. ಸೊ ಆನ್ ಗ್ರೂಪ್ ಓಕೆ. ಸೊ ಇದನ್ನು ಆಯ್ಕೆ ಮಾಡ್ಕೊಳ್ಳೋಮಂತ್ರಿ ಫಸ್ಟ್ ರೀ. ಓಕೆ, ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬನ್ನಿರಿ, ಗ್ರೂಪ್ ಬಂದ್ಬಿಡ್ರಿ. ರೋ ಆಗಬೇಕಾ ಕಾಲಮ್ ಬೇಕು? ನನಗೆ ರೋ ಆಗ್ಬೇಕ್ರಿ. ಈಗ ಇಲ್ಲಿ ಮೈನಸ್ ಅಂದರೆ ಎಕ್ಸ್ಪ್ಯಾಂಡ್ ಆಗ್ಯದ್ರಿ. ಈಗ ಇದನ್ನು ಕ್ಲಿಕ್ ಮಾಡಿದೆ ಅಂತ ತಿಳ್ಕೊಡ್ರಿ, ಇದೆಲ್ಲ ಹೈಡ್ ಆಗಿರ್ತದೆ ರೀ. A1 A2 ಏನೂ ಕಾಣಂಗಿಲ್ಲ ನೋಡ್ರಿ. ಇದ್ರೆ ಕಾಣತ್ತವ್ರೆ A1 A2 ಏನು ಕಾಣ್ತಾ ಇಲ್ಲ. ಅದ್ರ ಅರ್ಥ ಏನಂದ್ರೆ ಇದ್ರಾಗ ಒಂದಿಷ್ಟು ದತ್ತಾಂಶ ಅದ ಸರ್, ಅದನ್ನ ಏನು ಮಾಡಿವಿ ಅಂದ್ರೆ ಗ್ರೂಪ್ ಮಾಡಿ ಇಟ್ಟು ಬಿಟ್ಟಿವ್ರಿ. ಅದನ್ನ ಮತ್ತೆ ನೋಡ್ಬೇಕಾಗಿತ್ತು ಅಂದ್ರೆ ಇದು ಪ್ಲಸ್ ಅಂತ ಕ್ಲಿಕ್ ಮಾಡ್ರೆ ಕಾಣ್ತಾರೆ. ಮತ್ತೆ ನೀವು ಮೈನಸ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಹೈಡ್ ಆಗ್ತಿರ್ತದೆ ಸರ್. ಇದನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಗ್ರೂಪ್ ಅಂತ ಕರಿತೀವಿ. ಇದು ಗ್ರೂಪ್ ಎದಕ್ಕೆ ಯೂಸ್ ಆಗ್ತದೆ ಅಂದ್ರೆ ನೀವು ಸುಮ್ಮನೆ ನೋಡ್ಬಿಡ್ರಿ, ನಿಮ್ಗೆ ಎಂದಕ್ಕೆ ಯೂಸ್ ಆಗ್ತದೆ ನೀವೇ ತಿಳ್ಕೊಂಡ್ಬಿಡ್ರಿ. ಎದಕ್ಕೆ ಯೂಸ್ ಆಗ್ತದೆ ರೀ? ಎದಕ್ಕೆ ಯೂಸ್ ಆಗ್ತದೆ ರೀ? ಹೈಡ್ ಮಾಡ್ಲಾಕ್ರಿ. ಮತ್ರಿ ಏನಾದರೂ ಇದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಎಕ್ಸಾಂಪಲ್ ತೆಳಗೆ ಇನ್ನೊಂದಿಷ್ಟು ಮಾಹಿತಿನ ನಾನು ಎಂಟ್ರಿ ಮಾಡತ್ತೀನಿ ಅಂದ್ರೆ ಸರ್, ಈಗ ಇದನ್ನ ನಂಗೆ ಡಿಸ್ಟರ್ಬ್ ಆಗಬಾರ್ದು ಸರ್, ಇಷ್ಟೇ ಸ್ಕ್ರೀನ್ನಾಗೆ ಮಾಡ್ಬೇಕಾಗಿತ್ತು ಅಂದ್ರೆ ಅದನ್ನ ತಗೋಬೋದು ಸರ್. ಮತ್ತೆ ಇದು ಹಿಂಗೆ ಎಂಟ್ರಿ ಮಾಡ್ರೆ ಆತಲ್ರಿ, ಕರೆಕ್ಟ್. ಅದನ್ನ ನಾನು ಅಷ್ಟೇ ಮುಚ್ಚಿಟ್ಬಿಟ್ಟು ಕೆಲಸ ಮಾಡ್ಕೊಳಕ್ಕೆ ಅದನ್ನ ಯೂಸ್ ಮಾಡ್ಬೋದು ಅಷ್ಟೇ ರೀ. ಇದನ್ನೇನು ಕೆಲಸ ಮಾಡಂಗಿಲ್ಲ ರೀ, ಗೊತ್ತಿರಲ್ಲ ಅಷ್ಟೇ ರೀ. ಇದನ್ನು ಆಯ್ಕೆ ಮಾಡಿರ್ಬೇಕು ನಾನು, ಯಾವುದನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಯ್ಕೆ ಮಾಡಿಕೊಂಡು ಇದನ್ನು ಅನ್ಗ್ರೂಪ್ ಅಂದರೆ ಸಾಕ್ರಿ, ಇದನ್ನು ಹೋಗ್ಬಿಡ್ತಾ ಅಷ್ಟೇ. ಸೊ ಇದಿಷ್ಟು ಗೊತ್ತಿದ್ರೆ ನಮಗೆ ಡಾಟಾ ಎನ್ನುವುದು ಅರ್ಥ ಆತದಂತ ಅರ್ಥ ರೀ. ಅದಾದ್ಮೇಲೆ ಎಕ್ಸಾಮ್ದಾಗ ಏನಾದರೂ ಪ್ರಶ್ನೆಗಳು ಬಂದಾವ ಅಂದ್ರೆ ಈಗ ಇಷ್ಟೊತ್ತನ ನಾವು ಏನು ಮಾತಾಡೀವಿ ಇಷ್ಟರಂದೇ ಕ್ವಶನ್ಸ್ ಬರ್ತಿರ್ತಾವೆ. ಇನ್ನು ಡಾಟಾ ಕನ್ಸೋಲಿಡೇಟ್ ಎನ್ನುವುದಿಲ್ಲ ಫಾರ್ಮುಲಾ ತೋರಿಸ್ತೀನಿ. ಬಟ್ ಕನ್ಸೋಲಿಡೇಟ್ನ ಅರ್ಥ ಗೊತ್ತಿದ್ರೆ ಸಾಕ್ರಿ, ಅದ್ರ ಫಾರ್ಮುಲಾ ಕೇಳಂಗಿಲ್ರಿ. ನಾನು ಅದು ಫಾರ್ಮುಲಾ ಕೇಳ್ತಾನೆ ಬಿಡ್ತಾನೆ, ನಾಳೆಗೆ ಆ ಫಾರ್ಮುಲಾ ಕೊಡ್ತೀನಿ ಅಂತ ನಿಮಗೆ, ಹೌದ್ರಾ ರೀ? ಸೊ ಒಂದು ಗೊತ್ತಿರ್ಬೇಕ್ರಿ, ಈಗ ಏನೇನು ಡಾಟಾದಾಗ ಇಷ್ಟೊತ್ತ ನಾವು ಏನೇನು ಮಾತಾಡೀವಿ, ಇದು ಗ್ರೂಪ್ ಸಿದಾಗ ಬಂದಿರುವಂತಹ ಪ್ರಶ್ನೆ ಇಲ್ಲೊಂದು ಐತ್ರಿ. ಆಮೇಲೆ ಡೇಟಾ ವ್ಯಾಲಿಡೇಷನ್ ಕ್ವಶನ್ ಬಂದಿರೋದಾಯ್ತ್ರಿ. ಸೊ ಹಿಂಗಾಗಿ ಇವು ಒಂದಿಷ್ಟು ಗೊತ್ತಿರ್ಬೇಕು. ಇನ್ನು ಫಿಲ್ಟರ್ ಅಂತೂ ಭಾಳ ಸಲ ಕೇಳೇನ್ರಿ. ಫಿಲ್ಟರ್ನ ಬಳಕೆ ಒಂದ್ಸಲ ಕೇಳ್ಯಾನ. ಆ ಒಂದು ದತ್ತಾಂಶದಾಗ ಪರ್ಟಿಕ್ಯುಲರ್ ವ್ಯಕ್ತಿಯ ಮಾಹಿತಿ ಬೇಕಾದ್ರೆ ಏನು ಮಾಡ್ಬೇಕಂತ ಕೇಳ್ಯಾನ. ಅದನ್ನ ಎರಡು ಒಂದೇ ರೀ. ಡೇಟಾ ವ್ಯಾಲಿಡೇಷನ್ ಎನ್ನುವುದು ಫಿಲ್ಟರ್ ಎನ್ನುವುದು ಅದು ಕೆಲಸ ಯೂಸ್ ಮಾಡ್ತೀವಿ ಅಂತ ಒಂದ್ಸಲ ಕೇಳಿದ್ರೆ, ಒಬ್ಬ ವ್ಯಕ್ತಿಯ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಪಡಿಬೇಕಾಗ್ಯದ ಅಲ್ಲಿರುವ ಲಿಸ್ಟ್ನಲ್ಲಿ ಅಂತಂದಾಗೂ ಅದೇ ಫಿಲ್ಟರ್ ರೀ. ಈ ಥರ ಈ ಕಡೆಯಿಂದ ಫಿಲ್ಟರ್ ಅದಕ್ಕೆ ಯೂಸ್ ಆತಂತನೂ ಕೇಳೇನ್ರಿ, ಮತ್ತು ಅದದ್ದು ಕೆಲಸ ಹೇಳಿ ಯಾವ ಆಯ್ಕೆ ಯೂಸ್ ಮಾಡ್ಬೇಕಂತನೂ ಕೇಳಿದ್ದಾನ್ರಿ. ಸೊ ಹಿಂಗಾಗಿ ಡಾಟಾ ಸ್ವಲ್ಪ ಇಂಪಾರ್ಟೆಂಟ್, ಇವನ್ನೆಲ್ಲ ಗೊತ್ತಿರ್ಬೇಕು. ಇಷ್ಟೊತ್ತನ ಏನು ಹೇಳಿನಲ್ರಿ ಅವು ನೀವು ಪರ್ಫೆಕ್ಟ್ ಆದ್ರಂದ್ರೆ ಸಾಕ್ರಿ. ಇವನ್ ಗ್ರೂಪ್ ಸಿ ಕೂಡ ನೀವು ಬರಿಬೋದ್ರಿ. ಬರ್ಕೊಂಬಿಡಮ್ರಿ ಈಗ ರೀ. ಫಸ್ಟಿಗೆ ಬರೀರಿ ಡಾಟಾ ಟೈಟಲ್ನಾಗ ನೆಕ್ಸ್ಟ್ ಈ ಟೈಟಲ್ ಬರೋದು ಯಾವ್ದು ನಮ್ಗೆ ಅಂದ್ರೆ ರೀ ಡೇಟಾ, ಅದನ್ನೇ ಡಾಟಾ ಅಂತ ಕೂಡ ಕರಿತೀವಿ ರೀ, ಹೌದ್ರಾ ರೀ? ನೆಕ್ಸ್ಟ್ ಈಗ ಡಾಟಾದಾಗ ಮೊದಲನೆಯದು ಯಾವ್ದದ ರೀ? ಗೆಟ್ ಎಕ್ಸ್ಟರ್ನಲ್ ಡಾಟಾ. ಇದು ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗಿತ್ತು ಅಂದ್ರೆ ಇಲ್ಲ ಸರ ನೋಡೋಣ. ಗೆಟ್ ಎಕ್ಸ್ಟರ್ನಲ್ ಡಾಟಾ ಇಲ್ಲದ ನೋಡ್ರಿ, ಅದನ್ನೇ ಇಲ್ಲಿ ಬರ್ಸಿದ್ದೀನಿ, ಬರ್ಕೊಂಡ್ಬಿಟ್ಟು. ಓ ಶಿಟ್, ಹೌದಾ, ಸಾರಿ. ಸರ್ ಬರ್ಕೊಳತ್ತರ ಏನು ಬರ್ಕೋಬೇಕಲ್ರಿ?
ಇನ್ನೊಂದು ಏನಂದ್ರೆ ಇದನ್ನ ಒಂದೇ ಸಂಸ್ಥೆ ಆಯ್ತ್ರಿ, ಇದನ್ನೆಲ್ಲ ಪ್ರಾಕ್ಟಿಕಲ್ ಕೊಡೋದ್ರಿ. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ನಾಗ ಇಷ್ಟು ಇಲ್ರಿ. ಅದೇನ್ರಿ? ಇಲ್ಲಲ್ರಿ? ಬರ್ಕೊಂಡ್ಬಿಟ್ರಿ. ಭಾಳಷ್ಟು ಕಡೆ ಕಂಪ್ಯೂಟರ್ ಬರೀ ನೋಟ್ಸ್ ಕೊಟ್ಬಿಡ್ತಾರಂತ, ಹೌದಾ? ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ನಾಗ ಇಲ್ರಿ. ನೆಕ್ಸ್ಟ್, ಗೆಟ್ ಎಕ್ಸ್ಟರ್ನಲ್ ಡೇಟಾ. ಗೆಟ್ ಎಕ್ಸ್ಟರ್ನಲ್ ಡೇಟಾ ಬರ್ಕೊಂಡ್ಬಿಡಮ್ರಿ. ಯಾರೇ ಪ್ರಸ್ತುತ ಸ್ಪ್ರೆಡ್ಶೀಟ್ಗೆ ಯಾವುದಾದರೂ ಒಂದು ಬೇರೆ ಸೋರ್ಸ್ನಿಂದ, ಈಗ ನಾನು ಅದನ್ನು ಕನ್ನಡದಾಗ ಸಂಪನ್ಮೂಲ ಅಂದ್ರೆ ಮತ್ತೆ ಭಾಳ ಬೇರೆ ಕಡೆ ಹೋಗ್ತಿತ್ರಿ ಅದನ್ನು, ಹೌದ್ರಾ ರೀ? ಬೇರೆ ಸೋರ್ಸ್ನಿಂದ, ಎಕ್ಸಾಂಪಲ್ ಫ್ರಾಮ್ ಆಕ್ಸೆಸ್. ಇಲ್ಲ ಅದ ನೋಡ್ರಿ, ಬೇರೆ ಸೋರ್ಸ್ನಿಂದ, ಎಕ್ಸಾಂಪಲ್ ಫ್ರಾಮ್ ಆಕ್ಸೆಸ್. ಅದು ಜೂಮ್ ಆಗಲ್ರಿ ರೀ, 1 ಸೆಕೆಂಡ್. ಫ್ರಾಮ್ ಆಕ್ಸೆಸ್, ಕಾಮ. ನೆಕ್ಸ್ಟ್ ಎರಡನೇದ್ರಿ, ಫ್ರಾಮ್ ವೆಬ್, ಫ್ರಾಮ್ ಟೆಕ್ಸ್ಟ್, ಅಂಡ್ ಮತ್ತು SQL ಸರ್ವರ್ ಇತ್ಯಾದಿ. ಮತ್ತು SQL ಸರ್ವರ್ ಇತ್ಯಾದಿಗಳಿಂದ ದತ್ತಾಂಶಗಳನ್ನು ಆಮದು ಮಾಡಿಕೊಳ್ಳಲು ಯಾವದ್ರಿ? ಗೆಟ್ ಎಕ್ಸ್ಟರ್ನಲ್ ಡೇಟಾ ಸಹಾಯ ಮಾಡುತ್ತದೆ. ಆಯ್ತ್ರಿ ರೀ? ಸ್ವಲ್ಪ ರೀ, ಈಗ ಎಕ್ಸಾಮ್ದಾಗ ಅವ್ನು ಏನಾದರೂ ಆಕ್ಸೆಸ್ನಿಂದ ತಗೊಳ್ಬೇಕಾಗಿತ್ತು ಅಂತಂದ್ರೆ ಇದೇವ್ರಿ. ಸಪೋಸ್ ಅವ್ನು ಏನಾದ್ರೂ ಹಿಂಗೆ ಕೇಳೇನು ಸರ್, ಯಾವುದಾದ್ರೂ ಒಂದು ಡಾಟಾ ಬೇಸ್ನಿಂದ ಮಾಹಿತಿ ಅಥವಾ ದತ್ತಾಂಶವನ್ನ ಆಮದು ಮಾಡಿಕೊಳ್ಳಲು ಅಂತಂದಾಗ ಅಲ್ಲಿ ಏನಾದರೂ ಗೆಟ್ ಎಕ್ಸ್ಟರ್ನಲ್ ಡೇಟಾ ಆಯ್ತಂದ್ರೆ ಅದಕ್ಕೆ ಹಾಕ್ಬಿಡದ್ರಿ. ಇಲ್ಲ ಸರ್, ಬರೀ ಅವನು ಡೇಟಾ ಬೇಸ್ ಅಂತ ಅಷ್ಟೇ ಕೊಟ್ಟಿದ್ದನ್ರಿ, ಬಟ್ ಈ ಆಪ್ಷನ್ ಇರಲ್ರಿ, ಅಲ್ಲಿ ಬೇಕಾದ್ರೆ ಆಕ್ಸೆಸ್ ಅಂತಿತ್ತಂದ್ರೆ ಅದಕ್ಕೆ ಹಾಕ್ಬಿಡದ್ರಿ, ಅಷ್ಟೇ ನೋಡ್ರಿ. ನೆಕ್ಸ್ಟ್, ಇನ್ನು ಎರಡನೆಯ ಆಯ್ಕೆ ರೀ. ನೆಕ್ಸ್ಟ್ ಬರೋದು ಯಾವ್ದ್ರಿ? ಎಕ್ಸಿಸ್ಟಿಂಗ್ ಏನ್ ಬಿಟ್ಬಿಡೋಣ ಅಂತ, ಅದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ. ಇನ್ನು ಕನೆಕ್ಷನ್ಸ್ ಏನಿಲ್ಲ, ಕನೆಕ್ಷನ್ ಬರ್ಕೊಂಡ್ಬಿಟ್ರು ಸುಮ್ಮನೆ, ಯಾರಿಗೆ ಗೊತ್ತು? ಕನೆಕ್ಷನ್ಸ್ ಈಗ ಒಂದೇ ಕ್ವಶನ್ ರೀ, MS ವರ್ಡ್ ಕ್ವಶನ್ ರೀ. ಈ ಟೆಕ್ಸ್ಟ್ಗಳಿಗೆ ಈ ಟೆಕ್ಸ್ಟ್ ಅಂತೆ ಮಾಡ್ಬೇಕಾಗ್ಯದ್ರಿ. ಯಾವ ಆಯ್ಕೆ ರೀ? ಫಾರ್ಮ್ಯಾಟ್ ಪೇಂಟರ್ ರೀ. ನಮ್ಮ ನೋಟ್ಸ್ನಾಗೂ ಕವರ್ ಆಗ್ತಾವ ನೋಡ್ರಿ, ಹೌದಲ್ರಿ? ಕ್ವಶನ್ಸ್ ನೋಡ್ರಿ, ಬರ್ಕೊಂಡ್ಬಿಟ್ರಿ. ಕನೆಕ್ಷನ್ ಬರೇನ್ರಿ ರೀ? ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿ ಆಮದು ಮಾಡಿಕೊಂಡಿರುವ ಇಂಪೋರ್ಟ್ ಮಾಡಿಕೊಂಡಿರುವ ದತ್ತಾಂಶಗಳ ಮಾಹಿತಿಯನ್ನು ಬ್ರಾಕೆಟ್ನಾಗ ಬ್ರಾಕೆಟ್ನಾಗ್ರಿ ಆಮದು ಮಾಡಿಕೊಂಡಿರುವ ದತ್ತಾಂಶಗಳ ಮಾಹಿತಿಯನ್ನು ಬ್ರಾಕೆಟ್ನಾಗ್ರಿ ಫೈಲ್ ನೇಮ್ಸ್ ಅನ್ನು ನೋಡಲು. ನೆಕ್ಸ್ಟ್ ರೀ, ಸಾರ್ಟ್ ಅಂತೂ ನಮ್ಗೆ ಗೊತ್ತದ ಸರ್, ಬರೀ ಅವಶ್ಯಕತೆ ಇಲ್ರಿ, ಹೌದಲ್ರಿ? ನೆಕ್ಸ್ಟ್ ರೀ, ಇನ್ನು ಫಿಲ್ಟರ್ ಬರ್ಕೊಂಡ್ಬಿಡಮ್ರಿ. ಈಗ ರೀ, ಈ ಹಿಂದೆ ಫಿಲ್ಟರ್ ಬರೋದಿಲ್ಲ ಅಂತ ಅನ್ಕೊಂಡಿನ್ರಿ, ಬರ್ದಿರಿ ಯಾರು?
ಇಲ್ಲಲ್ರಿ ಸರ್, ಫಿಲ್ಟರ್. ಓಕೆ, ಫಿಲ್ಟರ್ ಬರೇನ್ರಿ ರೀ. ಸ್ಪ್ರೆಡ್ಶೀಟ್ನಲ್ಲಿನ ಟೇಬಲ್ಗಳಿಗೆ ಫಿಲ್ಟರ್ ಅನ್ನು ಅಳವಡಿಸಲು ಫುಲ್ ಸ್ಟಾಪ್ ಕೊಡ್ರಿ. ಫಿಲ್ಟರ್ ಅನ್ನು ಅಳವಡಿಸಲು ಫುಲ್ ಸ್ಟಾಪ್ ಕೊಟ್ಟು ಮುಂದೆ ಬರ್ಕೊಡ್ರಿ. ಅದ್ರ ಉಪಯೋಗ ಬರೋಣಂತ್ರಿ. ಫಿಲ್ಟರ್ಸ್ಗಳನ್ನು ಡಾಟಾ ಟೇಬಲ್ಗಳಲ್ಲಿನ ಯಾವುದಾದರೂ ಒಬ್ಬ ವ್ಯಕ್ತಿಯ ಮಾಹಿತಿ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ರೋಕ್ ಏನಂತ ಕರಿತೀವ್ರಿ? ರೆಕಾರ್ಡ್ ರೀ. ಹೌದಾ? ಬ್ರಾಕೆಟ್ನಾಗ ರೆಕಾರ್ಡ್ ಅಂತ ಮಾಡ್ಬಿಟ್ರಿ. ಯಾವುದಾದರೂ ಒಬ್ಬ ವ್ಯಕ್ತಿಯ ಮಾಹಿತಿಯು ಅಥವಾ ಮಾಹಿತಿಯನ್ನು, ಅದನ್ನ ಬ್ರಾಕೆಟ್ನಾಗ ರೆಕಾರ್ಡ್. ಹೌದ್ರಾ ರೀ? ರೆಕಾರ್ಡ್ ಅನ್ನು ಪಡೆಯಲು, ರೆಕಾರ್ಡ್ ಅಥವಾ ಮಾಹಿತಿಯನ್ನು ಪಡೆಯಲು. ಈಗ ಫಿಲ್ಟರ್ ನೀವು ಪ್ರಾಕ್ಟಿಕಲಿ ನೋಡಿರಿ, ಅದರದ್ದು ಒಂದ್ಸಲ ನೀವು ಓದಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ಗೊತ್ತಾಗ್ತದ್ರೆ ರೀ? ಓಕೆ, ನೆಕ್ಸ್ಟ್ ಫಿಲ್ಟರ್ ಆದ್ಮೇಲೆ ಬರುವಂತಹ ಆಯ್ಕೆ ರೀ. ನೆಕ್ಸ್ಟ್ ಯಾವ್ದಾದ್ರಿ? ಟೆಕ್ಸ್ಟ್ ಟು ಕಾಲಮ್ಸ್. ನೆಕ್ಸ್ಟ್ ಬರೋದು ಯಾವ್ದ್ರಿ? ಟೆಕ್ಸ್ಟ್ ಟು ಕಾಲಮ್ಸ್. ಟೆಕ್ಸ್ಟ್ ಟು ಕಾಲಮ್ಸ್. ಟೆಕ್ಸ್ಟ್ ಟು ಕಾಲಮ್ಸ್. ಓಕೆ, ಸ್ಪ್ರೆಡ್ಶೀಟ್ನ ಯಾವುದಾದರೂ ಒಂದು ಸೆಲ್ನಲ್ಲಿ ಸ್ಪ್ರೆಡ್ಶೀಟ್ನ ಯಾವುದಾದರೂ ಒಂದು ಸೆಲ್ನಲ್ಲಿ ಹಾಕಿರುವ ಮಾಹಿತಿಯನ್ನು ಬೇರೆ ಬೇರೆ ಕಾಲಂಗಳಲ್ಲಿ ರಫ್ತು ಅಂದ್ರೆ ಎಕ್ಸ್ಪೋರ್ಟ್, ರಫ್ತು ಮಾಡಲು ಈ ಆಯ್ಕೆ ಬಳಸುತ್ತಾರೆ. ನೆಕ್ಸ್ಟ್ ರೀ, ಡೇಟಾ ವ್ಯಾಲಿಡೇಷನ್. ರಿಮೂವ್ ಡೂಪ್ಲಿಕೇಟ್ ರೀ. ಇದೇನು ಕೆಲಸ ಮಾಡ್ತಾ ಗೊತ್ತಾಗ್ಯದಲ್ರಿ? ಏನ್ ಮಾಡ್ತದ್ರಿ? ಹಾನ್ರಿ, ಯಾವ್ದಾದ್ರು ಒಂದು ದತ್ತಾಂಶ ರಿಪೀಟ್ ಆಗಿತ್ತಂದ್ರೆ ಬರ್ಕೊಂಡ್ಬಿಡೋಣ್ರಿ. ರಿಮೂವ್ ಡೂಪ್ಲಿಕೇಟ್. ಸ್ವಲ್ಪ ಒಂದು ವರ್ಡ್ ಚೇಂಜ್ ಮಾಡಮ್ರೆ. ಪ್ರಸ್ತುತ ಸ್ಪ್ರೆಡ್ಶೀಟಿಗೆ ಅರ್ಥ ಆಗ್ಯದ ಸರ್. ಹೌದ್ರಾ ರೀ? ಈಗ ಎಕ್ಸೆಲ್ನಾಗ ನೋಟ್ಸ್ ಬರ್ಲತ್ತೀರ ಅಂದ್ರೆ ಸ್ಪ್ರೆಡ್ಶೀಟ್ ಬಗ್ಗೆನೇ ಬರೀತೀರ ಅಂತ ಹೇಳ್ರಿ. ಹೌದಾ? ಸ್ವಲ್ಪ ಚೇಂಜ್ ಮಾಡಮ್ರೆ, ನಡೀತಿದ್ರಿ ರೀ? ಓಕೆ. ಡೇಟಾ ಟೇಬಲ್ನಲ್ಲಿ ಸೇರಿಸಿರುವ ಯಾಕಂದ್ರೆ ನಾವು ಡಾಟಾ ಟೇಬಲ್ ಅಂತ ಎದಕ್ಕೆ ಕರಿತೀವಿ ಅಂತಂದ್ರೆ ಕಾಮನ್ ಆಗಿ SQL ನಾಗ ಅಥವಾ ನಾವು ಯಾವ್ದು ಹೇಳ್ರಿ ಈ ಡಾಟಾ ಎಕ್ಸೆಸ್ನಾಗ ಬರೋದಕ್ಕೆ ಡಾಟಾ ಟೇಬಲ್ ಅಂತ ಕರಿತಿರ್ತೀವಿ. ಅದಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು ಅನ್ನೋದಕ್ಕೆ ರೀ. ಹೌದ್ರಾ ರೀ? ಬರ್ಕೊಂಬಿಡ್ರಿ. ಡೇಟಾ ಟೇಬಲ್ನಲ್ಲಿ ಸೇರಿಸಿರುವ ಯಾವುದಾದರೂ ಒಂದು ಡುಪ್ಲಿಕೇಟ್ ಮಾಹಿತಿಯು ಅಲ್ಲಿ ಕನ್ನಡದಾಗ ಬರ್ಲಿತ್ತೀವಿ ನಕಲು ಮಾಹಿತಿ ಅಂತ ಮಾಡೋದಕ್ಕಿಂತ ಡುಪ್ಲಿಕೇಟ್ ಅಂತಾನೆ ಮಾಡ್ಕೊಡ್ರಿ. ಯಾವುದಾದರೂ ಒಂದು ಡುಪ್ಲಿಕೇಟ್ ಮಾಹಿತಿಯು ಅಂತ ಮಾಡಿದ್ರೆ ಅಂದ್ರೆ ಮಾಹಿತಿಯನ್ನು ಅಂತ ಮಾಡ್ಕೊಂಡ್ಬಿಟ್ರಿ. ಡುಪ್ಲಿಕೇಟ್ ಮಾಹಿತಿಯನ್ನು ಅಳಿಸಿ ಹಾಕಲು
ಅಳಿಸಿ ಹಾಕಲು ಹಾಗೂ ಹಾಗೂ ಯುನಿಕ್ ವ್ಯಾಲ್ಯೂ ಹಾಗೂ ಯುನಿಕ್ ವ್ಯಾಲ್ಯೂಸ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂಸ್ ಯುನಿಕ್ ವ್ಯಾಲ್ಯೂಸ್ಗಳನ್ನು ಉಳಿಸಲು ಹಾಗೂ ಯುನಿಕ್ ವ್ಯಾಲ್ಯೂಸ್ಗಳನ್ನು ಉಳಿಸಲು. ಯುನಿಕ್ ಅಂದ್ರೆ ಗೊತ್ತದ್ರೆ ರೀ, ಯುನಿಕ್ ವ್ಯಾಲ್ಯೂ ಸೇಮ್ ಇರಂಗಿಲ್ರಿ, ಹೌದಲ್ರಿ? ನಾ ಬೇರೆ ನೀವು ಬೇರೆ. ಓಕೆ, ನೆಕ್ಸ್ಟ್ ಯುನಿಕ್ ವ್ಯಾಲ್ಯೂಸ್ಗಳನ್ನು ಉಳಿಸಲು ಯಾವ ಆಯ್ಕೆ ರೀ? ರಿಮೂವ್ ಡೂಪ್ಲಿಕೇಟ್ ಬಳಸುತ್ತಾರೆ. ರಿಮೂವ್ ಡೂಪ್ಲಿಕೇಟ್ ಬಳಸುತ್ತಾರೆ. ಇನ್ನು ಮುಂದಿನ ಆಯ್ಕೆ ಡೇಟಾ ವ್ಯಾಲಿಡೇಷನ್. ಡೇಟಾ ವ್ಯಾಲಿಡೇಷನ್ ಓಕೆ. ನೆಕ್ಸ್ಟ್ ಎಕ್ಸೆಲ್ನ ಯಾವುದಾದ್ರೂ ಒಂದು ಸೆಲ್ಗೆ ಅಚಾನಕ್ ಎಕ್ಸಾಮ್ದಾಗ ಸ್ಪ್ರೆಡ್ ಶೀಟ್ನ ಯಾವುದಾದ್ರೂ ಒಂದು ಸೆಲ್ಗೆ ಅಂದ್ರೂ ಇದ್ದೇನೆ ರೀ, ಹೌದ್ರಿ? ಎಕ್ಸೆಲ್ನ ಯಾವುದಾದ್ರೂ ಒಂದು ಸೆಲ್ಗೆ ಸಮನಾಗಿದೆ ಈಕ್ವಲ್ ಟು ಬಿಟ್ವೀನ್ ಮಧ್ಯದ ಸಮನಾಗಿದೆ ಮಧ್ಯದ ಅಥವಾ ದೊಡ್ಡದಾಗಿದೆ ಗ್ರೇಟರ್ ದ್ಯಾನ್ ಅಥವಾ ಚಿಕ್ಕದಾಗಿದೆ ಸ್ಮಾಲರ್ ದ್ಯಾನ್ ಲೆಸ್ಸರ್ ದ್ಯಾನ್ ಹೌದ್ರಾ ರೀ? ಸಮನಾಗಿದೆ, ಮಧ್ಯದ ಅಥವಾ ದೊಡ್ಡದಾಗಿದೆ ಅಥವಾ ಚಿಕ್ಕದಾಗಿದೆ ಎನ್ನುವ ಬೆಲೆಯನ್ನು ಅಥವಾ ವ್ಯಾಲ್ಯೂವನ್ನು ಅಥವಾ ಬೆಲೆಯನ್ನು ಡಿಫೈನ್ ಮಾಡಲು. ಡಿಫೈನ್ ಕನ್ನಡದಾಗ ರೀ ವಿಸ್ತರಿಸಿ ಅಂದ್ರೆ ಡಿಫೈನ್. ಅದು ಏನ್ರ ಕೊಟ್ಟು ಕಂಪ್ಯೂಟರ್ ಡಿಫೈನ್ ಅಂತಂದ್ರೆ ಆಗ್ತದೆ ರೀ. ಈಗ ಅದಕ್ಕೆ ನಾವು ಸೆಟ್ ಮಾಡ್ಬೇಕಾದಂತಂದ್ರೆ ಆ ಸೆಲ್ಲಿಗೆ ನಾ ಡಿಫೈನ್ ಮಾಡ್ತೀನಿ ರೀ. ಡಿಫೈನ್ ಇದು ಗೊತ್ತಾಯ್ತು ನನಗೆ. ಡಿಫೈನ್ ಕಂಪ್ಯೂಟರ್, ಡಿಫೈನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದ್ರ ಬಗ್ಗೆ ವಿಸ್ತಾರವಾಗಿ ಬರೆಯೋದಂತ ಅರ್ಥ ರೀ. ಈಗ ಸೆಲ್ಲಿಗೆ ನಾನು ಆ ವ್ಯಾಲ್ಯೂನ ಕೊಡೋದಕ್ಕೂ ಡಿಫೈನ್ ಅಂತೀವಿ ಇಂಗ್ಲೀಷ್ನಾಗ. ವ್ಯಾಖ್ಯಾನಿಸೋದ್ರೆ ಡಿಫೈನ್ ಅಂದ್ರೆ ನಿಮ್ಗೆ ಗೊತ್ತದಾರೆ ವ್ಯಾಖ್ಯಾನನೇ ಕರೆಕ್ಟ್ರಾ ರೀ? ಓಕೆ, ಒಟ್ನಲ್ಲಿ ನಮ್ಗೆ ಗೊತ್ತಿರಬೇಕು ಈ ಸೆಲ್ಗೆ ಒಂದು ವ್ಯಾಲ್ಯೂ ಕೊಡೋದು. ಈ ಸೆಲ್ನಾಗ ನಾ ಒಂದು ವ್ಯಾಲ್ಯೂ ಹಾಕಿಬಿಟ್ಟಿರ್ತೀನಿ, ಅದು 18 ಅಂತ ಹಾಕ್ಲೋ 19 ಏನೋ ಹಾಕಿನ್ರಿ. ಆ ವ್ಯಾಲ್ಯೂ ಅದನ್ನೇ ಈ ಸೆಲ್ನ ವ್ಯಾಲ್ಯೂ ಎಷ್ಟಂದ್ರೆ ಇದು 18 ಅಂದ್ರೆ ಡಿಫೈನ್ ಮಾಡೀನಿ. ಡಿಫೈನ್ ಅಂದ್ರೆ ನಮ್ಗೆ ಗೊತ್ತಾಗ್ಯದ ಇಂಗ್ಲೀಷ್ ಅಂದ್ರೆ ಈಗ ಡಿಫೈನ್ ನಮ್ಗೆ ಗೊತ್ತಾಯ್ತ್ರೆ. ಈ ಸೆಲ್ಲಿಗೆ ಒಂದು ವ್ಯಾಲ್ಯೂ ಕೊಡೋದಕ್ಕೆ ನಾ ಡಿಫೈನ್ ಅಂತಿದ್ರಿ. ಆದ್ರೆ ಇನ್ನೊಂದು ಬರ್ತದೆ ಮ್ಯಾಥಮೆಟಿಕ್ಸ್ ನಾವು ಓದಿ ನೋಡ್ರಿ. ಎಕ್ಸ್ ಪ್ಲಸ್ ವಾಯು, ಎಕ್ಸ್ ನ ವ್ಯಾಲ್ಯೂ ಡಿಫೈನ್ ಮಾಡಿರಲ್ರಿ. ಎಕ್ಸ್ ನ ಬೆಲೆ ಕೇಳ್ತಿದ್ರು ನೋಡ್ರಿ. ಎಕ್ಸ್ ಈಕ್ವಲ್ ಟು ಇಂತಿಷ್ಟು ವ್ಯಾಲ್ಯೂ ಅಂತ ಕೊಡ್ತಿದ್ರಿ, ವಾಯ್ ಈಕ್ವಲ್ ಟು ಇಂತಿಷ್ಟು ವ್ಯಾಲ್ಯೂ ಕೊಟ್ಟ ಮೇಲೆ ಅದು ಏನು ಆಪರೇಷನ್ ಪ್ಲಸ್ ಅದನ್ನು ಮೈನಸ್ ಅದನ್ನು ಮಾಡ್ತಿದ್ರಿ. ನೆನಪದಾರೆ ರೀ? ಅಲ್ಲಿ ಕೂಡ ನಾವು ಕಲ್ತೀವಿ ವ್ಯಾಲ್ಯೂವನ್ನು ಡಿಫೈನ್ ಮಾಡಿ ಅಂತ ಹೇಳ್ತೀವಿ ನೋಡ್ರಿ. ಹಂಗೆ ಡಿಫೈನ್ ಮಾಡ್ದಂಗಿದ್ದು ಬರ್ಕೊಂಡ್ಬಿಡ್ರಿ. ಏನ್ ಬರೆದ್ರಿ ಈಗ? ವ್ಯಾಲ್ಯೂವನ್ನು ಡಿಫೈನ್ ಮಾಡಲು. ಓಕೆ, ನೆಕ್ಸ್ಟ್ ಇನ್ನ ಹೆಂಗಾಗ್ಯದಂದ್ರೆ ನಾವು ರೀ ಯಾವ ಮಟ್ಟಕ್ಕೆ ಬಂದೀವಿ ಅಂತಂದ್ರೆ ರೀ, ಅದು ಇಂಗ್ಲೀಷ್ನಾಗ ಹೇಳಿದ್ರೇ ನಮಗೆ ಅರ್ಥ ಆಗ್ತದ್ರಿ. ನೀವು ಯಾರಾದ್ರೂ ಹೊಲ್ದಾಗ ಕೆಲಸ ಮಾಡೋರಿ, ನೀವು ಸುಮ್ಮನೆ ಒಂದ್ಸಲ ಹೇಳ್ರಿ ನಂಬರ್ ಕೊಡ್ರ ಅಂತಂದ್ರೆ ನೀವು ಏನಾದ್ರು 9, 8 ಅಂತ ಹೇಳ್ರಿ, ಚಂದ ಹೇಳ್ರಿ ಅಂತ ನಾವು. ಅದೇ ನೀವು 9, 8 ಹೇಳಿದ್ರೆ ಹಿಂಗೆ ಹೇಳಂತ ಬರ್ಕೋತಾನ. ನಂಬ್ತಿರ್ ಬಿಡ್ತಿರಿ, ಇದು ಸತ್ಯ ಅದ ರೀ. ಹೌದ್ರಾ ರೀ? ಈಗ ನಮ್ಮ ಹೊಲ್ದಾಗ ಒಬ್ರು ಕೆಲಸ ಮಾಡೋರಿದ್ರು, ಅವ್ರು ಹಿಂಗೆ ಇಲ್ರಿ ನಿಮ್ ನಂಬರ್ ಕೊಡ್ರಿ ಅಂತ ಹೇಳಿದ್ರು, ಗುಲ್ಬರ್ಗ ಅಂತ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ರಿ. ನಾವು ಪಾಪ ಅವನಿಗೆ ಎಲ್ಲಿ ಓದಿರಂಗಿಲ್ಲ, ನಾವು 9, 8 ಅಂತ ಹೇಳಕ್ ಹೋದೆ. ಇಲ್ಲ ತಮ್ಮ ಚಂದ ಹೇಳೋ, ನನ್ ಚಂದ ಹೆಂಗೆ ಹೇಳ್ಬೇಕು ನಿಂಗೆ ಅಂದೆ ನಾನು. ಆಯ್ತು ಬರಿಯಪ್ಪ ಅಂತ 9, 6 ಅಂತ ಹಿಂಗೆ ಅಂತ ಬರ್ಕೊಂಡ್ಬಿಟ್ಟೇನ್ರಿ. ಇದು ಸತ್ಯ ಆದ್ರೆ ನಡೆದಿರೋ ಘಟನೆ ರೀ. ಅಂದ್ರೆ ನಾವು ಎಷ್ಟು ಅಡಾಪ್ಟ್ ಆಗಿವಿ ಇಂಗ್ಲೀಷ್ ಅಂದ್ರೆ ಗೊತ್ತಿಲ್ಲದ ಎಲ್ಲ ಇಂಗ್ಲೀಷ್ ಮಾತಾಡ್ತೀವ್ರಿ. ಅಡಾಪ್ಟ್ ಆಗಿವಿ. ಇದು ಕನ್ನಡ ಆದ್ನೇನ್ರಿ? ಹಾನ್ರಿ, ನಾವು ಅದಕ್ಕೆ ಅಡಾಪ್ಟ್ ಆಗಿವಿ ಅಂದ್ರೆ ನಮ್ಗೆ ಅರ್ಥ ಆಗ್ತದ್ರಿ. ಹೌದಲ್ರಿ? ಓಕೆ, ಇರ್ಲಿ. ಅಂದ್ರೆ ಪ್ರಭಾವ ಹಂಗಿರ್ಬೇಕ್ರಿ. ನಾವು ಕನ್ನಡ ಹಂಗೆ ಏನಾರ ಮಾತಾಡ್ದೇವು ಅಂದ್ರೆ ಮುಂದೆ ಎಲ್ಲಾ ಎಕ್ಸಾಮ್ಗಳು ಕನ್ನಡದಾಗೆ ಕಂಡಕ್ಟ್ ಮಾಡ್ಬೇಕ್ರಿ. ಅವ್ರು ಆ ಲೆವೆಲ್ ಹಂಗೆ ಬಿಡ್ಬೇಕು. ಹೌದಲ್ರಿ?
ಆಗಲ್ ಬಿಡ್ರಿ ಸರ್ ಅವೆಲ್ಲ. ಓಕೆ, ನೆಕ್ಸ್ಟ್ ಡೇಟಾ ವ್ಯಾಲಿಡೇಷನ್ ಮುಗಿತೀರಾ ರೀ? ಓಕೆ, ಕನ್ಸೋಲಿಡೇಟ್ ಇದು ಬರ್ಕೊಂಡ್ಬಿಡೋಣಂತ್ರಿ, ನಿಮ್ಗೆ ನಾಳೆ ಹೇಳ್ತೀನಿ ಅಂತ. ಅದನ್ನು ಕನ್ಸೋಲಿಡೇಟ್ ಕನ್ಸೋಲಿಡೇಟ್ ಬರೀ ಎಮ್ ಎಸ್ ಎಕ್ಸೆಲ್ನಲ್ಲಿ ಬೇರೆ ಬೇರೆ ಶೀಟ್ನಲ್ಲಿನ ದತ್ತಾಂಶಗಳನ್ನು ಬೇರೆ ಬೇರೆ ಶೀಟ್ನಲ್ಲಿನ ದತ್ತಾಂಶಗಳನ್ನು ಇನ್ನೊಂದು ಬೇರೆ ಶೀಟ್ನಲ್ಲಿ ಕೂಡಿಸಲು, ಅದನ್ನೇ ಬೇಕಾದರೆ ಬ್ರಾಕೆಟ್ನಾಗ ಆ್ಯಡ್ ಮಾಡಲು, ಕೂಡಿಸಲು ಅಂದ್ರೆ ಕೂಡಿಸೋ ಲೆಕ್ಕ ರೀ, ಕೂಡಿಸಲು ಈ ಆಯ್ಕೆ ಬಳಸುತ್ತಾರೆ, ಕನ್ಸೋಲಿಡೇಟ್ ಅನ್ನು ಬಳಸುತ್ತಾರೆ. ಎಕ್ಸೆಲ್ನಲ್ಲಿನ ಬೇರೆ ಬೇರೆ ಶೀಟ್ನಲ್ಲಿರುವ ದತ್ತಾಂಶಗಳನ್ನು ಇನ್ನೊಂದು ಬೇರೆ ಶೀಟ್ನಲ್ಲಿ ಕೂಡಿಸಲು, ಅದನ್ನೇ ಆ್ಯಡ್ ಮಾಡಲು, ಎಡಿಷನ್ ಮಾಡಲು. ನೆಕ್ಸ್ಟ್ ರೀ, ಇದ್ರಾಗ ಗೋಲ್ ಸೀಕ್ ಅಂತ ಬರೀರಿ. ವಾಟ್ ಇಫ್ ಅನಲೈಸಿಸ್ ಅಂತ ಬರೆದು ಗೋಲ್ ಸೀಕ್ ಭಾಳ ದೊಡ್ಡದಾಗ್ತತೇನ್ರಿ. ವಾಟ್ ಇಫ್ ಅನಲೈಸಿಸ್ ಅದ್ರಾಗ ಗೋಲ್ ಸೀಕ್ ಅಂತ ಬರ್ಕೊಂಡ್ಬಿಟ್ರೆ ಸಾಕು. ಗೋಲ್ ಸೀಕ್ ಓಕೆ. ಗೋಲ್ ಸೀಕ್ ಅದಕ್ಕೆ ಯೂಸ್ ಮಾಡಿದೇವ್ರಿ, ಬರೀ ಬರ್ಕೊಂಡ್ಬಿಟ್ರು. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿ ಕೂಡಿಸಿರುವ ಮೊತ್ತಕ್ಕೆ ನಿರ್ಧರಿಸುವ ಮೊತ್ತದಂತೆ ಬದಲಾಗಲು, ನಿರ್ಧರಿಸಿರುವ ಮೊತ್ತದಂತೆ ಬದಲಾಗಲು ಯಾವ ಸೆಲ್ನ ಮಾಹಿತಿಯು ಅಥವಾ ದತ್ತಾಂಶವು ಬದಲಿಸಬೇಕು ಎಂಬ ಕಾರ್ಯವನ್ನು ಮಾಡಲು ಗೋಲ್ ಸೀಕ್ ಬಳಸುತ್ತಾರೆ. ಇನ್ನು ಕೊನೆಯದ್ರಿ ಗ್ರೂಪ್ ಅಂಡ್ ಅನ್ಗ್ರೂಪ್ ಬರ್ಕೊಂಡ್ಬಿಡೋಣ್ರ ರೀ. ಓಕೆ, ಪ್ರಸ್ತುತ ಸ್ಪ್ರೆಡ್ಶೀಟ್ನ ಮಾಹಿತಿಯನ್ನು ಹೈಡ್, ಈ ಹೈಡ್ಗೂ ಆ ಹೈಡ್ಗೂ ವ್ಯತ್ಯಾಸ ಆಗ್ತದೆ. ಹೈಡ್ ಅಂತ ಬರೆದು ಬ್ರಾಕೆಟ್ನಾಗ ಗ್ರೂಪ್ ಅಂತ ಮಾಡ್ರಿ. ಗ್ರೂಪ್ ಮಾಡಲು ಅಲ್ಲಿ ಯಾವ ಚಿಹ್ನೆ ಕಾಣ್ತದ್ರಿ? ಪ್ಲಸ್ ಚಿಹ್ನೆ ಕಾಣ್ತದೆ, ಅದನ್ನು ಬರೆದು ಬಿಡ್ರಿ ಮುಂದೆ ರೀ. ಗ್ರೂಪ್ ಮಾಡಲು ಹಾಗೂ ಅನ್ಗ್ರೂಪ್ ಮಾಡಲು. ಅನ್ಗ್ರೂಪ್ ಯಾವ ಸಿಂಬಲ್ ತೋರಿಸ್ತದ್ರಿ? ಮೈನಸ್ ರೀ.
ಗ್ರೂಪ್ ಮಾಡಲು ಮತ್ತು ಅನ್ಗ್ರೂಪ್ ಮಾಡಲು ಈ ಆಯ್ಕೆ ಸಹಾಯ ಮಾಡುತ್ತದೆ. ಗ್ರೂಪ್ ಮಾಡಲು ಮತ್ತು ಅನ್ಗ್ರೂಪ್ ಮಾಡಲು ಈ ಆಯ್ಕೆ ಸಹಾಯ ಮಾಡುತ್ತದೆ. ಓಕೆ, ಸೊ ಇಷ್ಟಾಯಿತು ಅಂದ್ರೆ ನಮ್ಮ ಎಕ್ಸೆಲ್ನ ಡೇಟಾ ಮುಗಿದೋಗ್ತದೆ ರೀ. ಇನ್ನು ಉಳಿದಿದ್ದು ಯಾವ್ದ್ರಿ? ರಿವ್ಯೂ. ಇದು ರಿವ್ಯೂ ಒಂದು ಸ್ವಲ್ಪ ಒಂದೆರಡು ಪಾಯಿಂಟ್ ಇಂಪಾರ್ಟೆಂಟ್ ಅವ, ಅದನ್ನ ನಾಳೆಗೆ ನೋಡೋಣಂತ್ರಿ. ಹೌದ್ರಾ ರೀ? ಇವತ್ತಿನ ಕ್ಲಾಸ್ ತಿಳಿದದ ಅಂತ ಅನ್ಕೊಂಡಿನ್ರಿ. ಹೌದ್ರಾ ರೀ? ಓಕೆ, ಮುಂದಿಂದ ನಾಳೆಗೆ ನೋಡೋಣಂತ್ರಿ. ಕ್ವಶನ್ ರೀ?